ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಪಾಪುಗೆ ಎಣ್ಣೆ ಸ್ನಾನ ಮಾಡಿಸೋದಿತ್ತು, ಆ ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ. ನೈಟ್ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ಪನ್ನೀರ್ ಹೈದರಾಬಾದನ್ನ ಮಾಡ್ಕೊಂಡಿದ್ದೆ, ಆ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ವಿಡಿಯೋನೇ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾನೆ ನೋಡಿ. ಹಾಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇವತ್ತು ಸಿಂಪಲ್ ಆಗಿರೋ ರಂಗೋಲಿ ಡಿಸೈನ್ ಕೂಡ ಹಾಕಿದ್ದೆ. ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಪಾಪು ಕೂಡ ಬೆಳಗ್ಗೆನೇ ಎದ್ದಿದ್ಲು, ಅವಳಿಗೂ ಕೂಡ ಎಣ್ಣೆ ಸ್ನಾನ ಮಾಡಿಸಿ ತುಂಬ ದಿನವೇ ಆಗಿತ್ತು. ಮೊದಲಿಗೆ ಅಂತ ಹೇಳಿದರೆ ವಾರದಲ್ಲಿ 2 ಸಲ ಇಲ್ಲ 3 ಸಲ ಆದರೂ ಎಣ್ಣೆ ಸ್ನಾನ ಮಾಡಿಸ್ತಿದ್ದೆ. ಇವಾಗ ಸ್ವಲ್ಪ ಮನೆ ಶಿಫ್ಟಿಂಗು ಅದು ಇದು ಅಂತ ಹೇಳಿಬಿಟ್ಟು ಯಾವುದೂ ಕೂಡ ಎಣ್ಣೆ ಸ್ನಾನನೇ ಮಾಡ್ಸೋಕ್ಕೆ ಆಗಲಿಲ್ಲ ಅವಳಿಗೆ. ಅದಕ್ಕೆ ಇವತ್ತಾದರೂ ಎಣ್ಣೆ ಸ್ನಾನ ಮಾಡಿಸೋಣ ಅಂತ ಹೇಳಿ ಮೊನ್ನೆನೇ ಎಣ್ಣೆ ಹಚ್ಚಿದ್ದೆ ತಲೆಗೆ. ಕೈಗೆಲ್ಲ ಇವತ್ತು ಎಣ್ಣೆನ ಹಚ್ತಿದ್ದೀನಿ. ಮೊದಲಿಗೆ ಅವಳಿಗೆ ಸ್ನಾನ ಮಾಡಿಸಿದ್ಮೇಲೆ ನಾನು ಸ್ನಾನ ಮಾಡ್ಕೊತೀನಿ. ಇಲ್ಲ ಅಂದರೆ ಏನು ಮಾಡ್ತಾಳೆ ಅಂತಂದರೆ, ಅವಳು ಸ್ನಾನ ಮಾಡ್ಕೋಬೇಕಾದ್ರೆ ಅವಳು ನೆನೆಸೋದಲ್ಲದೆ ನಾನು ಫುಲ್ ನೆನೆಸ್ಬಿಡ್ತಾಳೆ. ಅದಕ್ಕೆ ಮೊದಲಿಗೆ ಅವಳಿಗೆ ಸ್ನಾನ ಮಾಡಿಸ್ತೀನಿ. ಹಾಗೆ ಎಣ್ಣೆ ಹಚ್ಚೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ನಾನು ಕೂಡ ಒಂದು ವೀಡಿಯೋನ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ನಾನು ಫುಲ್ ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಎಣ್ಣೆ ಸ್ನಾನನ ಯಾವಾಗ ಮಾಡಿಸ್ಬೇಕು, ಯಾಕೆ ಮಾಡಿಸ್ಬೇಕು ಅಂತ ಹೇಳಿ. ಸೊ ಇವಾಗಲೂ ಕೂಡ ಸಣ್ಣದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ತುಂಬ ಜನ ನನಗೆ ಕೇಳ್ತಾ ಇದ್ರಿ, ಪಾಪುಗೆ ಯಾವ ಆಯಿಲ್ನ ಯೂಸ್ ಮಾಡ್ತೀರಾ ಅಂತ ಹೇಳಿ. ಸೊ ನಾನು ನನ್ನ ಪಾಪುಗೆ ಯೂಸ್ ಮಾಡೋದು ಹಿಮಾಲಯ ಬೇಬಿ ಆಯಿಲ್ನ. ಅವಳಿಗೆ ಯಾವ ಪ್ರಾಡಕ್ಟು ಕೂಡ ನಾನು ಬೇರೆದು ಯಾವುದು ಯೂಸ್ ಮಾಡೋದಿಲ್ಲ. ಅವಳಿಗೆ ನಾನು ಯೂಸ್ ಮಾಡೋದು ಅಂದರೆ ಹಿಮಾಲಯ ಅಷ್ಟೇ. ಸೊ ಸೋಪ್ ಆಗಲಿ, ಪೌಡರ್ ಆಗಲಿ, ಇಲ್ಲ ಆಯಿಲ್ ಆಗಲಿ, ಪ್ರತಿಯೊಂದು ಕೂಡ ನಾನು ಹಿಮಾಲಯನೇ ಯೂಸ್ ಮಾಡ್ತೀನಿ. ಮತ್ತೆ ಚೇಂಜ್ ಮಾಡಿಲ್ಲ. ಸೊ ನೀವು ಕೂಡ ಅಷ್ಟೇ, ಒಂದ್ಸಲಿ ಯಾವುದನ್ನ ಆಯಿಲ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ದಿನ ಯೂಸ್ ಮಾಡೋ ತನಕ ಯೂಸ್ ಮಾಡಿದ ಮೇಲೇ ನೀವು ಬೇರೆ ಆಯಿಲ್ನ ಯೂಸ್ ಮಾಡಬೇಕು. ಅಕಸ್ಮಾತ್ ಅದೇನ ರಿಸಲ್ಟ್ ಕೊಡ್ದಲೇ ಇದ್ದರೆ ಅಟ್ಲೀಸ್ಟ್ ಅಂದರೂ ನೀವು ಒಂದು ಮಂತ್ ಆದರೂ ಆಯಿಲ್ನ ಯೂಸ್ ಮಾಡಿದ್ಮೇಲೆ ಅದ್ರ ರಿಸಲ್ಟ್ನ ತೋರಿಸೋದು ಹೇಗೆ ಅಂತ ಹೇಳಿ. ಅದಕ್ಕೇ ನಾನು ನನ್ನ ಪಾಪುಗೆ ಯೂಸ್ ಮಾಡೋದು ಬೇಬಿ ಮಸಾಜ್ ಆಯಿಲು. ಯೂಶ್ವಲಿ ನೀವು ಪಾಪುಗೆ ಒಂದು ವಾರದಲ್ಲಿ 2 ಸಲ ಇಲ್ಲ 3 ಸಲ ಈ ಥರ ಬೇಬಿ ಆಯಿಲ್ನ ಹಚ್ಚಿ ನೀವು ಸ್ನಾನ ಮಾಡಿಸೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಪಾಪುಗೂ ಕೂಡ ಮೈಯೆಲ್ಲ ಆರಾಮಾಗಿ ಅನಿಸುತ್ತೆ, ಮತ್ತು ಅವ್ರಿಗೆ ಓಡಾಡ್ತಾನೆ ಇರ್ತಾರಲ್ಲ, ಮೈ ಕೈ ನೋವು ತುಂಬಾ ಆಗಿರುತ್ತೆ. ಸೊ ಇದರಿಂದನೂ ಕೂಡ ರಿಲೀಫ್ ಆಗುತ್ತೆ. ಮತ್ತು ಮೈ ಹೀಟ್ ಆಗಿದ್ರೂ ಕೂಡ ಇದು ತಂಪು ಮಾಡುತ್ತೆ ಮಸಾಜ್ ಆಯಿಲು. ಮತ್ತು ಪಾಪುವಿನ ವೆಯ್ಟ್ ಗೇನ್ ಕೂಡ ಬೇಗನೆ ಆಗುತ್ತೆ. ಮತ್ತು ಮಕ್ಕಳು ಕೂಡ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಕಿರಿಕಿರಿ ಕೂಡ ಮಾಡೋದಿಲ್ಲ. ಸೊ ನೀವು ಕೂಡ ವಾರದಲ್ಲಿ 2 ರಿಂದ 3 ಸಲ ನೀವು ಪಾಪುಗೆ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸಿದ್ರಿ ಅಂದರೆ ಸೊ ಅದರಿಂದ ಹೆಲ್ತ್ ಬೆನಿಫಿಟ್ ತುಂಬಾ ಇದೆ. ಸೊ ನಾನು ಕೂಡ ಇವಳಿಗೆ ವಾರದಲ್ಲಿ 2 ಸಲ ಆಯಿಲ್ ಮಸಾಜ್ನ ಮಾಡ್ತಿದ್ದೆ. ಸೊ ಇವಾಗಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿದ್ದೆ ಅವಳಿಗೆ. ಸೊ ಮನೆಯದು ಶಿಫ್ಟಿಂಗು ಮತ್ತು ಅದೊಂದು ಚೂರು ಕೆಲಸ ಇತ್ತು ಅಂತ ಹೇಳಿ. ಸೊ ಅದಾದಮೇಲೆ ಅವಳಿಗೂ ಕೂಡ ಸ್ನಾನ ಮಾಡಿಸಿ, ಸೊ ಅವಳು ಕೂಡ ರೆಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಅವಳಿಗೆ ಸ್ನಾನ ಮಾಡಿಸೋದು ಅಂತ ದೊಡ್ಡ ಕೆಲಸ ನನಗೆ. ಏಕೆ ಅಂತ ಹೇಳಿದರೆ ಅವಳು ಕಿರಿಕಿರಿ ಮಾಡ್ತಾಳೆ. ತಲೆಗೆ ಸ್ನಾನ ಮಾಡಿಸ್ಬೇಕಾದ್ರೆ, ಮಾಮೂಲಿಯಾಗಿ ಸ್ನಾನ ಮಾಡಿಸ್ಬೇಕಾದ್ರೆ ಏನೂ ಮಾಡೋದಿಲ್ಲ. ತಲೆಗೆ ಸ್ನಾನ ಮಾಡಿಸ್ಬೇಕಾದ್ರೆ ಯಾರನ್ನ ಇಬ್ಬರು ಬೇಕೇ ಬೇಕು ನನಗೆ. ಹಾಗೆ ಆ ರೀತಿ ಹಠ ಮಾಡ್ತಿರ್ತಾಳೆ. ಅದಕ್ಕೆ ಇವಾಗೂ ಕೂಡ ಹಠ ಮಾಡ್ತಿದ್ದಾಳೆ ನೋಡಿ, ಕ್ರೀಮ್ ಕೊಡು, ಅದು ಕೊಡು, ಇದು ಕೊಡು ಅಂತ ಹೇಳಿ. ಅಮ್ಮ ಬೆಳಗ್ಗೆನೇ ಫೋನ್ ಮಾಡಿ ಮನೆಗೆ ಕರೆದಿದ್ರು, ತಿಂಡಿಗೆ ಅಲ್ಲಿಗೆ ಬನ್ನಿ ಅಂತ ಹೇಳಿ. ಅದಕ್ಕೆ ರೆಡಿ ಮಾಡಿ ಕಳಿಸ್ಬಿಟ್ರೆ ನನಗೆಲ್ಲ ಕೆಲಸನೂ ಒಂದು 90% ಕೆಲಸ ಮುಗ್ದೋಗುತ್ತೆ. ಸೊ ಇವತ್ತು ಶುಕ್ರವಾರ ಬೇರೆ ಅಲ್ವಾ, ಎಲ್ಲನೂ ಕೂಡ ದೇವ್ರನ್ನೆಲ್ಲ ಕ್ಲೀನ್ ಮಾಡಿ ದೇವ್ರುಗಳೆಲ್ಲ ತೊಳೆದು ಎಲ್ಲ ಮಾಡೋಷ್ಟಕ್ಕೆ ತುಂಬ ಲೇಟೇ ಆಗುತ್ತೆ. ಅದಕ್ಕೆ ಮೊದಲು ಅವಳು ಕೂಡ ಎದ್ದಿದ್ಲು ಅಂತ ಹೇಳಿ ಅವಳನ್ನ ರೆಡಿ ಮಾಡಿ ಅಮ್ಮನ ಮನೆಗೆ ಕಳಿಸ್ದೆ. ಅದಾದಮೇಲೆ ನಾನೆಲ್ಲ ಕೆಲಸನೂ ಮಾಡ್ಕೊತಿದ್ದೀನಿ. ನೋಡಿ ಎಷ್ಟು ಕಿರಿಕಿರಿ ಮಾಡ್ತಿದ್ದಾಳೆ ರೆಡಿ ಮಾಡಿಸ್ಕೊಳಕ್ಕೆ. ಸೊ ಮೊದಲಿಂದನೂ ಅಷ್ಟೇನೆ, ಅವಳು ಒಂದು ಸೆಕೆಂಡ್ ಒಂದು ಕಡೆ ನಿಂತಿದ್ದ ಕಡೆ ಒಂದು ಕಡೆ ನಿಲ್ಲೋದಿಲ್ಲ. ಏನಾನ ಒಂದು ಆಟ ಆಡೋಕ್ಕೆ ಟಾಯ್ ಕೊಟ್ಟರೆ ಅಷ್ಟೇ ಅವಳು ಒಂದು ಕಡೆ ನಿಲ್ತಾಳೆ, ಇಲ್ಲ ನಿಲ್ಲೋದೇ ಇಲ್ಲ. ಅದು ಕೊಡು ಇದು ಕೊಡು ಅಂತ ಹೇಳ್ತಾನೆ ಇರ್ತಾಳೆ.
ಎಲ್ಲರೂ ಹೇಳ್ತಾರೆ ಹೆಣ್ಮಕ್ಳನ್ನ ತುಂಬ ಈಸಿಯಾಗಿ ರೆಡಿ ಮಾಡ್ಬೋದು ಅಂತೇಳಿ. ಹೆಣ್ಮಕ್ಳು ಇರೋರಿಗೇ ಗೊತ್ತಾಗುತ್ತೆ ಅದೆಷ್ಟು ಕಷ್ಟ ಅಂತ ಹೇಳಿ. ಅವ್ಳನ್ನ ರೆಡಿ ಮಾಡೋದು ಒಂದು ಸೆಕೆಂಡ್ ಕೂಡ ಈ ಕಡೆಯಿಂದ ಇಡೋದೇ ಇಲ್ಲ ಅವಳು. ಸೊ ಏನಾನ ಒಂದು ಕಿರಿಕಿರಿ ಮಾಡ್ತಾನೆ ಇರ್ತಾಳೆ. ಫೈನಲಾಗಿ ಅವಳನ್ನೂ ಕೂಡ ರೆಡಿ ಮಾಡಿದೆ. ಸೊ ಕ್ಲಿಪ್ಪು ಕೂಡ ಇವಾಗ ಏನಾಗುತ್ತೆ ಅಂದರೆ ಯಾವ ಡ್ರೆಸ್ ಹಾಕಿರ್ತೀರೋ ಆ ಕಲರ್ ಕ್ಲಿಪ್ಪೇ ಇರೋದಿಲ್ಲ. ಅದೇ ಕ್ಲಿಪ್ಸ್ ಮಾತ್ರ ಒಂದು ರಾಶಿ ಇದ್ದಾವೆ. ಅದು ನಾವು ಯಾವ್ದು ಬೇಕೋ ಅದು ಇರೋದೇ ಇಲ್ಲ. ಸೊ ಇದು ಕೂಡ ಒಂದ್ಸಲ ವೀಡಿಯೋ ಮಾಡ್ತೀನಿ ನಾನು ಅವಳ ಕಡೆ ಕ್ಲಿಪ್ ಎಷ್ಟಿದೆ ಅಂತ ಹೇಳ್ಬಿಟ್ಟು, ಕ್ಲಿಪ್ ಕಲೆಕ್ಷನ್ಸ್ ಅಂತ ಹೇಳಿ. ಸೊ ಇವಾಗ ರ್ಯಾಂಡಮ್ ಆಗಿ ತೋರಿಸ್ತಿದ್ದೀನಿ ಯಾವ್ದು ಇದೆ ಅಂತೇಳಿ. ಸೊ ಅವಳಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಡ್ರೆಸ್ ಹಾಕಿದ್ನಲ್ಲ, ಸೊ ಅದಕ್ಕೇ ಬ್ಲ್ಯಾಕ್ ಆ್ಯಂಡ್ ವೈಟೇ ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀನಿ. ಜಸ್ಟ್ ಅವಳದಿನ್ನೂ ಕೂದಲು ಅಷ್ಟಾಗಿ ಒಣಗಿರಲಿಲ್ಲ, ಅದಕ್ಕೆ ಸೊ ರ್ಯಾಂಡಮ್ ಆಗಿ ಸುಮ್ಮನೆ ಕ್ಲಿಪ್ನ ಹಾಕ್ತಾಯಿದ್ದೀನಿ, ಸುಮ್ಮನೆ ಮೇಲ್ಮೇಲೆ ತಲೆ ಬಚ್ಚಿ. ಅದಾದಮೇಲೆ ಅಲ್ಲಿ ಅಮ್ಮ ಇಲ್ಲೇ ಕಳಿಸು ಇಲ್ಲೇ ಒಣಗಿಸ್ತೀನಿ ಅಂತಂದರು. ಸೊ ಅದಕ್ಕೆ ಸುಮ್ಮನೆ ಸಿಂಪಲ್ಲಾಗಿ ಹಾಗೆ ಮೇಲ್ಗಡೆ ಹಾಕಿದ್ದೀನಿ. ಕೂಡ ರೆಡಿ ಮಾಡಿ ನನ್ನ ಹಸ್ಬೆಂಡ್ ಜೊತೆ ಕಳಿಸಿದೆ. ಅಲ್ಲೇ ತಿಂಡಿ ತಿನ್ನಿಸಿ ಅಂತ ಹೇಳಿ. ಅಮ್ಮ ಇಡ್ಲಿ ಮಾಡಿದ್ರಲ್ಲ, ಅವಳಿಗೂ ಇಡ್ಲಿ ಅಂದರೆ ತುಂಬಾ ಇಷ್ಟ. ಅದಕ್ಕೆ ಅವಳನ್ನ ಕಳಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಸೊ ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊತಿದ್ದೆ. ಅದಕ್ಕಿಂತ ಮುಂಚೆ ಸಿಂಪಲಾಗಿ ಒಂದು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಸೊ ಯೂಶ್ವಲಿ ಮನೇಲಿ ಇದ್ದಾಗ ನಾನು ಜಾಸ್ತಿ ಸ್ಕಿನ್ ಕೇರ್ನ ಮಾಡ್ಕೊಳೋದಿಲ್ಲ. ಜಸ್ಟ್ ಕ್ರೀಮು ಮತ್ತು ಲಿಪ್ ಬಾಂಬು ಮತ್ತು ಐಲೈನರ್ ಅಷ್ಟೇ ಹಾಕಿರ್ತೀನಿ ನಾನು. ಹೊರಗಡೆ ಹೋದ್ರೆ ಅಷ್ಟೇ ಸ್ಕಿನ್ ಕೇರ್ನ ಜಾಸ್ತಿ ಮಾಡ್ಕೊಂಡಿರ್ತೀನಿ. ಫೌಂಡೇಶನು ಕಾಂಪ್ಯಾಕ್ಟು ಅಷ್ಟೊಂದೇನೋ ನಾನು ಹಾಗೆ ಬಳಸೋದಿಲ್ಲ, ಏಕೆಂದರೆ ನನಗೆ ಸ್ಕಿನ್ಗೆ ಸೆಟ್ ಆಗೋದಿಲ್ಲ. ಅದಕ್ಕೇ ಸಿಂಪಲಾಗಿ ಏನಾನ ಒಂದು BB ಕ್ರೀಮು ಅದೇನ ಜಾಸ್ತಿ ಯೂಸ್ ಮಾಡಿರ್ತೀನಿ ಅಷ್ಟೇ. ಮನೇಲಿದ್ರೆ ಅಷ್ಟೇ ಸಿಂಪಲಾಗಿ ಸ್ಕಿನ್ ಕೇರ್ನ ಮಾಡ್ಕೊಂಡಿರ್ತೀನಿ. ಸೊ ಅದಾದಮೇಲೂ ಕೂಡ ದೇವ್ರನ್ನೆಲ್ಲ ಕ್ಲೀನ್ ಮಾಡಿ, ಸೊ ನಾನು ವಾರ ಮಾಡೋದು ಅಂತಂದರೆ ಶುಕ್ರವಾರ ಅಷ್ಟೇ. ನಮ್ಮ ಮನೆ ದೇವರು ಕೊಲ್ಲಾಪುರ ಮಹಾಲಕ್ಷ್ಮಿ. ಅದಕ್ಕೆ ಶುಕ್ರವಾರ ಮಾತ್ರ ನಾನು ಕಳಿಸ್ತಾ ಇರ್ತೀನಿ, ಬೇರೆ ದಿನ ಯಾವುದೂ ಕಳಿಸ್ತಾ ಇರೋದಿಲ್ಲ. ಅದೇ ಅಮ್ಮನ ಮನೇಲಿ 3 ದಿನ ಕಳಿಸ್ತಾ ಇರ್ತಾರೆ, ಭಾನುವಾರ, ಸೋಮವಾರ ಮತ್ತು ಶುಕ್ರವಾರ. ಸೊ ನಾನು ಅರಸ್ಕೊಳೋದು ಶುಕ್ರವಾರ ಅಷ್ಟೇ. ಇಲ್ಲ ಅಂತಂದರೆ ಬೇರೆ ದಿನ ಯಾವ ದಿನವೂ ಕಳಿಸ್ತಾ ಇರೋದಿಲ್ಲ. ವಾರಕ್ಕೆ ಒಂದ್ಸರಿ ಅಷ್ಟೇ ಕಳ್ಸೋಣ ಇಡ್ತೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಸೊ ಆಲ್ರೆಡಿ ಲೇಟೇ ಆಗಿತ್ತು ಇವತ್ತು. ಸೊ ಕುಂಚಲಿಗೆ ಎಣ್ಣೆ ಸ್ನಾನ ಮಾಡಿಸೋದಿತ್ತಲ್ಲ, ಸ್ವಲ್ಪ ಲೇಟ್ ಆಗಿತ್ತು. ಅದಕ್ಕೆ ಅಮ್ಮನೂ ಕೂಡ ಕಾಲ್ ಮಾಡಿದರು, ಆಗಲೇ ಲೇಟ್ ಆಗಿದೆ ಬೇಗ ಬಾ ಅಂತ ಹೇಳಿ. ಸೊ ಅದಕ್ಕೆ ದೇವ್ರ ಪೂಜೆನೂ ಬೇಗ ಮುಗಿಸಿ ಅಮ್ಮನ ಮನೆಗೂ ಕೂಡ ಹೊರಟೆ. ನನಗೆ ಕುಂಜಲ್ ಮನೇಲಿದ್ಲು ಅಂತಂದರೆ ಯಪ್ಪ ಯಾಕಾದರೂ ಇದ್ದಾಳೋ ಅಂತ ಅನಿಸುತ್ತೆ. ಸೊ ಹೊರಗಡೆ ನಾನು ಅಮ್ಮ ಕರ್ಕೊಂಡು ಹೋದೆ. ಸೊ ಯಾವಾಗಾದ್ರೂ ಬರ್ತಾಳೋ ನಮ್ಮ ಮನೆಗೆ, ಅವಳನ್ನ ನೋಡ್ತಾನೆ ಇರೋಕ್ಕಾಗೋದಿಲ್ಲ. ಅವಳು ಇದ್ರೂ ಒಂಥರ, ಇಲ್ದಲೇ ಇದ್ರೂ ಒಂಥರ ಅಮ್ಮ ಹಂಗೆ ಬೈತಾ ಇರ್ತಾರೆ. ಅವಳಿದ್ದರೆ ಬಡ್ಕೊತಾನೆ ಇರ್ತೀವಿ ಅವಳ ಜೊತೆ. ಸೊ ಅವಳಿಲ್ಲ ಅಂತಂದರೆ ಸೊ ಅವಳಿಲ್ಲ ಅಂತಲೇ ಇರುತ್ತೆ ಅಂತ. ಯಾವಾಗಲೂ ಎಲ್ಲ ತಾಯಂದಿರಿಗೂ ಹಂಗೆ ಅಲ್ವಾ. ಮಗು ಮನೇಲಿದ್ರು ಅಂತಂದರೆ ನನಗೆ ಏನಾರ ಟೈಮ್ ಬೇಕು ಅಂತ ಅಂತಾರೆ. ಮಗು ಆಚೆ ಕಡೆ ಹೋದರೆ ಅಯ್ಯೋ ಹೋಗಿದ್ದಾಳಲ್ಲ ಅಂತ ಅನಿಸುತ್ತೆ. ಸೊ ನಾನು ಕೂಡ ಹೋದೆ ಅಲ್ಲಿಗೆ. ಸೊ ಅವಳು ನನ್ನನ್ನು ನೋಡಿದ ತಕ್ಷಣ ಎವ್ರಿ ರಿಯಾಕ್ಷನ್ ನನಗೆ ಎಷ್ಟು ಇಷ್ಟ ಆಗುತ್ತೆ ಅಂತಂದರೆ, ಅವಳನ್ನ ಇಲ್ಲ ನನ್ನ ಹಸ್ಬೆಂಡ್ನ ಇಬ್ಬರೂ ನೋಡಿದ ತಕ್ಷಣ ಎಷ್ಟು ನಗ್ನಕ್ಕೊಂತ ಓಡ್ಬಾರ್ದಲ್ಲ ಗೊತ್ತಾ. ಇದು ಕ್ಯಾಪ್ಚರ್ ಮಾಡೋಕೆ ಒಂಥರ ನಂಗೆ ತುಂಬಾ ಇಷ್ಟ ಅವಳು ಓಡಬಾರ್ದದ್ದು. ಸೊ ಎಲ್ಲನ ಕೂತಿರಲಿ ಕುಂಜಲ್ ಅಂತ ಕರೆದಿದ ತಕ್ಷಣ ಯೂಶ್ವಲಿ ನಾನು ಕರೆಯೋದು ಬಂಗಾರಿ ಅಂತ ಹೇಳಿ. ಸೊ ಬಂಗಾರಿ ಅಂತಿದ್ದಂಗೆ ವಾಯ್ಸ್ನ ರೆಕಗ್ನೈಸ್ ಮಾಡಿ ಎಷ್ಟು ನೀಟಾಗಿ ಓಡ್ಬರ್ತಾಳೆ ಅಂತಂದರೆ ನನಗಂತೂ ಎಷ್ಟು ಆ ಖುಷಿ ಯಾರಿಗೂ ಗೊತ್ತೇ ಆಗೋದಿಲ್ಲ ಅಷ್ಟಂತ ಅಂದರೆ. ಸೊ ಅದಾದಮೇಲೆ ಅಮ್ಮ ಕೂಡ ಇಡ್ಲಿ ಮತ್ತು ಸಾಗುನ ಮಾಡಿದರು. ಸೊ ಅದನ್ನು ಕೂಡ ತಿಂದಾದಮೇಲೆ ಸೊ ಇದು ನೈಟ್ ಪ್ರಿಪ್ರೇಷನ್ನು. ಮಧ್ಯಾಹ್ನನೂ ಕೂಡ ಅಲ್ಲೇ ಊಟ ಮಾಡಿದ್ವಿ, ಮನೆಗೇನು ಬರಲಿಲ್ಲ. ಸೊ ನನ್ನ ತಮ್ಮನೂ ಕೂಡ ಮನೇಲೇ ಇದ್ದ ಅಂತ ಹೇಳಿ. ಸೊ ನಾವಿಬ್ಬರು ಮನೇಲಿ ಸೇರಿಕೊಂಡ್ರೆ ಅಷ್ಟೇ ಮುಗೀತು. ಸೊ ಏನಾರ ಒಂದು ಸ್ಪೆಷಲ್ ಮಾಡೋಣ ಅಂತ ಹೇಳಿ ಮಾಡಿರ್ತೀವಿ. ಯೂಶ್ವಲಿ ಇವತ್ತು ಜಿಪ್ಟೋದಿಂದ ಪನ್ನೀರ್ನ ತರಿಸಿದ್ವಿ, ಯಾಕೆಂದರೆ ಕ್ಯಾಶ್ ಬ್ಯಾಕ್ ಬಂದಿತ್ತು 75 ರೂಪೀಸ್. ಅದಕ್ಕೆ ಪನ್ನೀರ್ನ ತರಿಸಿ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ವಿ. ಸೊ ನಾನಿವತ್ತು ಪನ್ನೀರ್ ಹೈದ್ರಾಬಾದಿನ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಿದ್ದೆ. ಸೊ ಯಾವಾಗಲೂ ಒಂದ್ಸಲಿ ನಾವು ಮನೆಯಲ್ಲಿ
ಪನ್ನೀರ್ ಹೈದರಾಬಾದಿನ ತರಿಸಿದ್ವಿ. ಸೊ ನನ್ನ ತಮ್ಮ ಬೇಕು ಅಂತೇಳಿ ಯಾವುದೋ ಡಾಬಾದಲ್ಲಿ ತಿಂದಿದ್ದಂತೆ. ಸೊ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ತರಿಸಿದ್ದ. ಸೊ ಅದಂತೂ ವರೆಸ್ಟ್, ಯಾವತ್ತು ಪನ್ನೀರ್ ಹೈದರಾಬಾದಿ ತಿನ್ನಲೇಬಾರ್ದು ಅಂತ ಅಂದ್ಕೊಂಡಿದ್ವಿ. ಅಷ್ಟು ಕೆಟ್ಟದಾಗಿತ್ತು ಪನ್ನೀರ್ ಹೈದರಾಬಾದಿ. ಅದಕ್ಕೆ ನಾನಿವತ್ತು ಮನೆಯಲ್ಲೇ ಪನ್ನೀರ್ ಹೈದರಾಬಾದಿ ಮಾಡೋಣ ಅಂಥೇಳಿ, ಪನ್ನೀರು ಕೂಡ ಕಮ್ಮಿ ರೇಟಿಗೆ ಸಿಕ್ಕಿತ್ತಲ್ಲ, ಸೊ ಅದಕ್ಕೆ ಮನೆಯಲ್ಲೇ ಮಾಡೋಣ ಅಂಥೇಳಿ ಮನೆಗೆ ತರಿಸಿದ್ವಿ. ಸೊ ಈ ರೆಸಿಪಿ ಎಷ್ಟು ಸಹದಾಗಿ ಬಂದಿತ್ತು ಅಂದರೆ ಸೂಪರಾಗಿ ಬಂದಿತ್ತು. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಯೂಶ್ವಲಿ ಜಾಸ್ತಿ ಏನೋ ಇಂಗ್ರೀಡಿಯೆಂಟ್ಸ್ ಇಲ್ಲವೇ ಇಲ್ಲ, ಮನೇಲಿ ಏನೇನಿದೆಯೋ ಸೊ ಅದರಲ್ಲೇ ಮಾಡ್ಬೋದು ಈ ರೆಸಿಪಿನ. ತುಂಬ ಚೆನ್ನಾಗಿದೆ. ಮತ್ತೊಂದು ಇದಕ್ಕೆ ಟೊಮೊಟೊ ಕೂಡ ಬೇಕಾಗಿಲ್ಲ, ಬರೀ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದ್ರೆ ಸಾಕು. ಇಷ್ಟರಲ್ಲೇ ನೀವು ಕ್ವಿಕ್ಕಾಗಿ ಪನ್ನೀರ್ ಹೈದರಾಬಾದಿನ ಮಾಡ್ಕೋಬೋದು. ತುಂಬ ಚೆನ್ನಾಗಿತ್ತು. ಸೊ ನನ್ನ ಹಸ್ಬೆಂಡು ಕೂಡ ಇಷ್ಟು ದಿನ ಏನಾರ ನಾನು ಕುಕಿಂಗ್ ಮಾಡಿದ್ರೆ ಏನಂತ ಹೇಳ್ತಿರೋ, ಉಪ್ಪು ಕಮ್ಮಿ ಇತ್ತು, ಇಲ್ಲ ಖಾರ ಜಾಸ್ತಿ ಇತ್ತು, ಏನಾರ ಒಂದು ಹೇಳ್ತಾಯಿದ್ರು. ಬಟ್ ಇವತ್ತಂತೂ ಪನ್ನೀರ್ ಹೈದರಾಬಾದಿ ತುಂಬ ಚೆನ್ನಾಗಿತ್ತು. ಹಾಗೆ ಸೈಡ್ಸಿಗೆ ಅಂತ ಹೇಳಿ ಡ್ರೈ ಗೋಬಿನ ಮಾಡ್ಕೊಂಡಿದ್ದೆ. ಸೊ ಅದು ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಸೊ ಅದರಲ್ಲೂ ನಮಗೆ ಏನೋ ನಾವು ಕುಕಿಂಗ್ ಮಾಡಿಕೊಟ್ವಿ ಅಂತ ಹೇಳಿದರೆ ಸೊ ಅಷ್ಟೇ ಹೇಳಿದ್ರೆ ಸಾಕು, ತುಂಬ ಚೆನ್ನಾಗಿದೆ, ಇಲ್ಲ ತುಂಬಾ ಬೇಡ, ಚೆನ್ನಾಗಿದೆ ಅಂತ ಅಂದ್ರೂ ನಮಗೆ ಎಷ್ಟು ಖುಷಿ ಆಗುತ್ತೆ ಮಾಡಿದವ್ರಿಗೆ. ಇನ್ನೂ ಒಂದು ಹೆಸರಿಟ್ಟರೆ ಏನೋ ಒಂಥರ ಫೀಲ್ ಆಗುತ್ತೆ. ಬಟ್ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಿರ್ತಾರೆ, ನಿಮಗೆ ಏನಾನ ಹೇಳಿದ್ರೆ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ಸೊ ಆಕಾಶ ಕೊಟ್ಟೋಗ್ತೀರಾ. ಅದಕ್ಕೇ ಜಾಸ್ತಿ ಹೇಳೋದಿಲ್ಲ, ಏನಾನ ಒಂದು ಕೊಂಗ್ ತೆಗಿಲೇಬೇಕಲ್ಲ ಅಂತ ಹೇಳ್ತೀವಿ ಅಂತ. ಬಟ್ ಇವತ್ತಂತೂ ಈ ಪನ್ನೀರ್ ಹೈದರಾಬಾದಿ ಇಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿತ್ತು, ಸೂಪರ್ವಾಗಿತ್ತು ಅಂತ ಹೇಳಿದರು. ಸೊ ನಮಗೂ ಕೂಡ ಖುಷಿ ಆಯಿತು, ಸೊ ಅವ್ರಿಗೂ ಕೂಡ ಖುಷಿ ಆಯಿತು. ಮತ್ತು ಮೊದಲಿಗೆ ಪನ್ನೀರ್ ಹೈದರಾಬಾದಿ ಮಾಡಲಿಕ್ಕೆ ನಾನಿಲ್ಲಿ ಒಂದು 4-5 ದೊಡ್ಡ ಸೈಜ್ನ ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ಟೊಮೊಟೊನ ಆ್ಯಡ್ ಮಾಡೋದಿಲ್ಲಲ್ಲ, ಸೊ ಈರುಳ್ಳಿನ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ತೊಗೋಬೇಕಾಗುತ್ತೆ. ಹಾಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನೂ ಕೂಡ ತೊಗೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೂ ಮೊದಲು ನಾನಿಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪು ಏನಕ್ಕೆ ಅಂತ ಅಂದರೆ ಸೊ ಗ್ರೇವಿ ಗ್ರೀನಿಶ್ ಬರಲಿ ಅಂತ ಹೇಳಿ. ಸೊ ನಿಮ್ಮ ಮನೆಯಲ್ಲಿ ಪಾಲಕ್ ಇಲ್ಲ ಅಂತ ಹೇಳಿದ್ರೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಕೂಡ ಮಾಡ್ಕೋಬೋದು, ಬರೀ ಅದೆರಡು ಕೂಡ ಹಾಕೋಬೋದು. ಪಾಲಕ್ ಸೊಪ್ಪು ಇತ್ತು ಅಂದರೆ ತೊಗೊಳ್ಳಿ, ಇಲ್ಲ ಅಂತಲೇ ಸ್ಕಿಪ್ ಮಾಡ್ಕೋಬೋದು. ಸೊ ಮೊದಲಿಗೆ ನಾನಿಲ್ಲಿ ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಕೂಡ ಕಟ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಪನ್ನೀರ್ ಹೈದರಾಬಾದಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಒಂದು 8-9 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಕಮ್ಮಿ, ಅದಕ್ಕೆ ನೀವು ತೊಗೊಂಡ್ರೆ ಸ್ವಲ್ಪ ಕಮ್ಮಿಯಾಗಿ ತೊಗೊಳ್ಳಿ. ಅದಕ್ಕೆ ನಾನೀಗ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಆಲ್ಮೋಸ್ಟ್ 90% ಫ್ರೈ ಆಗಬೇಕು. ಕಲರ್ಫುಲ್ಲಾಗಿ ಚೇಂಜ್ ಆಗಬೇಕು, ಬ್ರೌನಿಷ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಪಾಲಕ್ನ ತೊಗೊಂಡಿರ್ತೀವಲ್ಲ, ಸೊ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ಪುದೀನ ಮತ್ತು ಕೊತ್ತಂಬರಿನ ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ಪಾಲಕ್ ಸೊಪ್ಪನ್ನು ಒಂದು ಕಟ್ಟು ಫುಲ್ಲು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಏನಾನ ಕೊತ್ತಂಬರಿ ಸೊಪ್ಪು ಇತ್ತು, ಪಾಲಕ್ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಪುದೀನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಸೊ ಇದೆಲ್ಲನೂ ಕೂಡ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ತಟ್ಟೆಗೆ ಎಲ್ಲನೂ ಕೂಡ ತಣ್ಣಗಾಗಲಿಕ್ಕೆ ತೊಗೊಳ್ತಾ ಇದ್ದೀನಿ. ಸೊ ಇದು ತಣ್ಣಗಾದ್ಮೇಲೆ ನೀವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲ ಅಂತಂದರೆ ಸೊ ಬಿಸಿಯಲ್ಲಿ ನೀವು ಮಿಕ್ಸರ್ಗೆ ಹಾಕ್ಕೊಂಡ್ರಿ ಅಂತೇಳಿ ಸಿಡಿಯೋ ಚಾನ್ಸಸ್ ತುಂಬಾ ಇದೆ. ಸೊ ನಾನು ಕೂಡ ಒಂದು 2-3 ಟೈಮ್ಸ್ ಇಡಿಸ್ಕೊಂಡಿದ್ದೀನಿ, ಅದಕ್ಕೆ ಮೊದಲಿಗೆ ಹೇಳ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ಒಂದ್ಸಲಿ ಮನೆಯಲ್ಲೇ ಕೂಡ ಕ್ವಿಕ್ಕಾಗಿ ಮಾಡ್ಕೋಬೇಕು ಅಂತ ಹೇಳಿ ಸೊ ಬಿಸಿ ಇರೋದನ್ನೇ ಮಿಕ್ಸರ್ಗೆ ಹಾಕಿಬಿಟ್ಟಿದ್ದೆ. ಸೊ ಅದೆಲ್ಲ ಫುಲ್ ಎಲ್ಲ ಸಿಡಿದು ಮುಖ ಎಲ್ಲ ಸುಟ್ಟೋಗ್ಬಿಟ್ಟಿತ್ತು, ಆ ರೀತಿ ಆಗಿತ್ತು. ಅದಕ್ಕೇನೆ ಸೊ ಬಿಸಿದು ಯಾವುದೇ ಕಾರಣಕ್ಕೂ ಹಾಕ್ಲಿಕ್ಕೆ ಹೋಗಬೇಡಿ. ಆದಷ್ಟು ಒಂದು 5 ನಿಮಿಷದಷ್ಟು ತಣ್ಣಗಾದ್ಮೇಲೆ ಕೂಡ ಮಿಕ್ಸರ್ಗೆ ಹಾಕ್ಕೊಳ್ಳಿ. ಸೊ ಈ ರೀತಿ ನಾನೆಲ್ಲನೂ ಕೂಡ ಒಂದು ಪ್ಲೇಟಿಗೆ ತೊಗೊಂಡು ಅಗಲವಾಗಿ ಮಾಡ್ಕೊತಿದ್ದೀನಿ. ಈ ಥರ ಮಾಡಿಕೊಂಡ್ರೆ ತುಂಬ ಬೇಗನೆ ತಣ್ಣಗಾಗುತ್ತೆ. ಸೊ ಇದೆಲ್ಲ ತಣ್ಣಗಾಗೋ ಅಷ್ಟರಲ್ಲೇ ನಾವಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಂಡಿರೋಣ. ನಾನಿಲ್ಲಿ ಮಸಾಲೆಗೆ 1 ಬೌಲ್ಗೆ ನಾನಿಲ್ಲಿ ಮೊಸರನ್ನ ತೊಗೊತಾ ಇದ್ದೀನಿ. ಆಲ್ಮೋಸ್ಟ್ ನಾನು 1/4 ಲೀಟ್ರಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಇವತ್ತು ಒಂದು 4-5 ಜನಕ್ಕೆ ಆಗೋವಷ್ಟು ಪನ್ನೀರ್ ಹೈದರಾಬಾದಿನ ಮಾಡ್ತಾಯಿದ್ದೀನಿ. ಸೊ ನೀವು ಕ್ವಾಂಟಿಟಿನ ನೋಡಿಕೊಂಡು ಹೆಚ್ಚು ಕಡಿಮೆ ಆಗಿ ಹಾಕೋಬೇಕಾಗುತ್ತೆ. ಸೊ ನಾನಿಲ್ಲಿ 1/4 ಲೀಟ್ರ್ ಮೊಸರಿಗೆ ನಾನಿಲ್ಲಿ ಮಸಾಲೆನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಸೊ ಈ ರೀತಿ ನನಗೆ ಎಲ್ಲ ಮಸಾಲೆಗಳನ್ನೂ ಒಂದು ಕಡೆ ಇಟ್ಕೊಂಡ್ರೆ ಸೊ ಯಾವ ಮಸಾಲೆನೂ ಮರೆಯಲ್ಲ ಅಂತ ಹೇಳಿ ಈ ಥರ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಹಾಗಾಗಿ ಮೊದಲಿಗೆ ನಾನು ಇಲ್ಲೆಲ್ಲ ಒಂದೊಂದು ಸ್ಪೂನ ಹಾಕ್ಕೊತಿದ್ದೀನಿ. ನಾನಿಲ್ಲಿ ಮೊದಲಿಗೆ 1 ಸ್ಪೂನ್ ಆಗುವಷ್ಟು
ಜೀರಿಗೆ ಪುಡಿನ ಹಾಕೋತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಅಚ್ಕಾರದ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಸ್ವಲ್ಪ ಚಿಟಿಕೆ ಆಗೋಷ್ಟು ಅರಿಶಿನದ ಪುಡಿ, ಹಾಗೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಕಸೂರಿ ಮೇಥಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಆಲ್ಮೋಸ್ಟ್ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಸೊ ಎಲ್ಲೂ ಕೂಡ ಗಂಟು ಕಾಣಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗ್ರೇವಿ ಕೂಡ ಚೆನ್ನಾಗಿ ಆಗುತ್ತೆ. ಇಲ್ಲ ಒಂದು ಕಡೆ ಗಂಟಿತ್ತು ಅಂದರೆ ಚೆನ್ನಾಗಾಗೋದಿಲ್ಲ. ಸೊ ಅದನ್ನು ಕೂಡ ಒಂದು ಕೈ ಸೈಡ್ ಇಟ್ಕೊತಿದ್ದೀನಿ. ಅದಾದಮೇಲೆ ಇದು ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ, ಅದು ಕೂಡ ತಣ್ಣಗಾಗಿತ್ತು. ಸೊ ಮೊದಲಿಗೆ ಮಿಕ್ಸರ್ ಜಾರ್ಗೆ ಹಾಕೋಬಿಡೋಣ. ಇದೆಲ್ಲ ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ಮೇಲೆ ಇದನ್ನು ಅದೇ ಬಾಣಲಿಗೆ ನಾವು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಸೊ ತರ್ತರಿಯಾಗಿ ಮಾಡ್ಕೋಬಾರ್ದು, ಫೈನಾಗಿ ಪೇಸ್ಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಈ ಥರ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಸೊ ಇವಾಗ ನಾನಿಲ್ಲಿ ಒಗ್ಗರಣೆಗೆ ಎಣ್ಣೆನ ಹಾಕೋತಾ ಇದ್ದೀನಿ. ಸೊ ನೀವು ಬೆಣ್ಣೆ ಬೇಕಾದ್ರೂ ಬಳಸ್ಕೋಬೋದು. ಸೊ ಇವಾಗ ಇದಕ್ಕೆ ಚಕ್ಕೆ, ಲವಂಗ ಮತ್ತು ಯಾಲಕ್ಕಿ ಮತ್ತು 2 ಪಲಾವ್ ಎಲೆನ ತೊಗೊಂಡಿದ್ದೀನಿ. ಸೊ ಅದು ಬಿಸಿ ಆದಮೇಲೆ ಸೊ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಮಸಾಲೆನೂ ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಇದೊಂದು ಚೂರು ಕಲರ್ ಚೇಂಜ್ ಆಗಬೇಕು. ಎಣ್ಣೆಲಿ ತುಂಬ ಮಾಗಿಸಿದ್ರಿ ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ. ಸೊ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಇದಕ್ಕೆ ಆ ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ. ಸೊ ತಿಕ್ನೆಸ್ಗೋಸ್ಕರ. ಸೊ ನೀವು ಕೂಡ ತುಂಬ ಜಾಸ್ತಿ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರನ್ನ ಬಳಸ್ಕೊಳ್ಳಿ, ವೇಸ್ಟ್ ಆಗಬಾರ್ದು ಅಂಥೇಳಿ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೆ. ಅದಾದಮೇಲೆ ಇಲ್ಲಿ ನಾನು ಮೊಸರಲ್ಲಿ ಮಸಾಲೆನ ಕಲಸಿಟ್ಟಿದ್ನಲ್ಲ, ಸೊ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲೂ ಕೂಡ ಮಸಾಲೆ ಒಂದು ಕಡೆ ನಿಲ್ಲಬಾರ್ದು. ಸೊ ಆ ರೀತಿನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಮುಚ್ಚಿ ಒಂದು 5 ನಿಮಿಷ ಬಿಡ್ತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಾಕೊಂಡ್ಮೇಲೆ ಇದಕ್ಕೆ ನೋಡ್ತಾ ಇದ್ದೀರಲ್ಲ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತೇಳಿ. ಸೊ ಇನ್ನೂ ಕೂಡ ಸ್ವಲ್ಪ ಎಣ್ಣೆನೇ ಬಿಡಬೇಕು. ಸೊ ಅಷ್ಟು ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಏಕೆ ಅಂತಂದರೆ ಎಲ್ಲನೂ ಕೂಡ ನಾವು ಯಾವುದೂ ಕೂಡ ಬೇಯಿಸಿಲ್ಲ, ನಾವು ಹಾಗೆ ತೊಗೊಂಡಿದ್ದೀವಿ. ಸೊ ಈರುಳ್ಳಿನ ಅಷ್ಟೇ ಫ್ರೈ ಮಾಡ್ಕೊಂಡಿದ್ದೀವಿ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಮೊದಲು ಗ್ರೀನಿಶ್ ಇತ್ತು, ಇವಾಗ ಒಂಚೂರು ಕಲರ್ ಚೇಂಜ್ ಆಗಿದೆ. ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ಇದಕ್ಕೆ ನಾವು ಪನ್ನೀರನ್ನ ಹಾಕ್ಕೋಬೇಕಾಗುತ್ತೆ. ಆವಾಗಲೇ ನಾವು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ವಲ್ಲ, ಆ ಪನ್ನೀರನ್ನ ಸೇರಿಸ್ಕೊಂಡ್ರೆ ಪನ್ನೀರ್ ಹೈದರಾಬಾದಿ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಕೊನೆಯಲ್ಲಿ ನಾನಿಲ್ಲಿ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ನಿಮಗೆ ಸ್ವಲ್ಪ ಸ್ಪೈಸಿ ಬೇಕು ಅಂತ ಹೇಳಿದ್ರೆ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಅದನ್ನು ಆಲ್ರೆಡಿ ನಾನು ಸ್ಪೈಸಿನ ಆ್ಯಡ್ ಮಾಡ್ಕೊಂಡಿದ್ದಲ್ಲ, ಅದಕ್ಕೆ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ನಮ್ಮನೇಲಿ ಇವತ್ತು ಮಾಡಿದ ಪನ್ನೀರ್ ಹೈದರಾಬಾದಿ ತುಂಬ ಇಷ್ಟ ಆಯಿತು ಎಲ್ಲರಿಗೂ. ಸೊ ನೀವು ಕೂಡ ನಿಮ್ಮಲ್ಲಿ ಟ್ರೈ ಮಾಡಿ, ನಿಮ್ಮಲ್ಲೂ ಕೂಡ ಎಲ್ಲರಿಗೂ ಇಷ್ಟ ಆಗ್ಬೋದು. ಹಾಗೆ ಹೇಗೆ ಬಂದಿತ್ತು ಅಂತ ಹೇಳಿ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವತ್ತು ಸೈಡಿಗೆ ಅಂತ ಹೇಳಿ ಕೋಸಿಂದ ಡ್ರೈ ಗೋಬಿನ ಮಾಡ್ಕೊಂಡಿದ್ದೆ, ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಆ ರೆಸಿಪಿ ಕೂಡ ಮತ್ತೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವತ್ತಿನ ಡಿನ್ನರ್ ತುಂಬ ಚೆನ್ನಾಗಿತ್ತು. ಪನ್ನೀರ್ ಹೈದರಾಬಾದಿ ಜೊತೆ ಚಪಾತಿ ಮತ್ತು ಡ್ರೈ ಗೋಬಿ. ಸೊ ನೀವು ಕೂಡ ನಿಮ್ಮಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಥ್ಯಾಂಕ್ ಯು.